आपको ನೀನು परमेश्वर ಎಷ್ಟು ಸಲ बुलाया है। ಯೇಸುವನ್ನ ಬಿಟ್ಟು ದೂರ ಹೋದೆ, कितने बार यीशु ನಿನ್ನನ್ನು मसीह को ಮತ್ತೆ छोड़कर चले ಕರೆದ್ರು, गए, फिर से आपको ನೀನು बुलाया ಎಷ್ಟು है। ಸಲ ಪ್ರಾರ್ಥನೆ ಬಿಟ್ಟೆ, आप कितने बार ನಿನ್ನನ್ನು प्रार्थना छोड़ ಮತ್ತೆ दिए, ಕರೆದ್ರು, फिर से आपको बुलाया है। ನೀನೇನ್ ತಿಳ್ಕೊಂತ ಇದೀಯಾ? आप ऐसे क्या समझ रहे ಏನೋ हो? ಪರಿಸ್ಥಿತಿ ನನ್ನನ್ನು ಚರ್ಚಿಗೆ ಒಯ್ತಾ ಇದೆ, ದೇವ್ರ ಹತ್ರ ಒಯ್ತಿದೆ ಅನ್ಕೊಂಡಿದೀಯಾ? ಒಂದು ತಿಳ್ಕೊ, ಇದು ಅನುಭವ. ತಿಳ್ಕೊ, ನಿನ್ನ ಜಾಸ್ತಿ ದೇವ್ರು ನಿನ್ನ ಹತ್ರ ಆಗ್ಬೇಕಂತ ದೇವ್ರ ಆಸೆ. अगर परमेश्वर आपको ज्यादा बुला रहे, इसका मतलब है परमेश्वर आपके करीब आना चाहता है। ಶಿಲೋ ಅಂದ್ರೆ ಶಾಂತಿ. शिलोम का मतलब है शांति। ಸಾಮುವೇಲ್ ಅಂದ್ರೆ ಏನು? शमूएल का मतलब क्या है? ದೇವರು ನನ್ನ ಮಾತನ್ನು ಕೇಳಿದ್ದಾನೆ, ನಿಮ್ಮ ವಿಶ್ವಾಸವನ್ನು ನೋಡಿದ್ದಾನೆ. आपके विश्वास को परमेश्वर देखा है। ಆಮೆನ್. आमेन। ದೇವರು ಅವನಿಗೆ ಪ್ರಕಟವಾಗ್ತಾ ಬಂದ್ರು, परमेश्वर उसको प्रकट होते हुए आए, ಅವನ ಜೊತೆ ಮಾತಾಡ್ತಾ ಬಂದ್ರು, उसके साथ बात करते ಅವನನ್ನು आए, ಎಬ್ಬಿಸ್ತಾ ಬಂದ್ರು, उसको ऊपर उठाते ಅವನನ್ನು आए, ನಡೆಸ್ತಾ ಬಂದ್ರು, उसको चलाते आए, ಅವನ ಬಲಪಡಿಸ್ತಾ ಬಂದ್ರು, उसको बल देते हुए आए। ಅವನು ಹೇಳಿದ ಮಾತುಗಳು ಒಂದು ಬೀಳಲಿಲ್ಲ. उसने जो भी बात कही थी वो कोई भी निष्फल नहीं हुआ। ಇನ್ನು ಮೇಲೆ ನೀನು ಮಾಡುವ ಪ್ರಯತ್ನ ಒಂದು ನಷ್ಟವಾಗೋದಿಲ್ಲ. आज के बाद जो भी आप प्रयत्न करेंगे वो कोई भी निष्फल नहीं होने वाला है। ಇನ್ನು ಮೇಲೆ ಬರೀ ನೀನು ಬೆಳೆಯೋದು ಮಾತ್ರ ಅಲ್ಲ, आज के बाद आप उतना ही नहीं बढ़ेंगे, ನಿನ್ನ ಆತ್ಮಿಕ ಜೀವನ ಬೆಳೆಯುತ್ತೆ. आपके आत्मिक जीवित वो बढ़ने वाला है। ಶಾರೀರಿಕವಾಗಿ ಬೆಳಿತೀಯಾ, आप शारीरिक तरह से ಆರ್ಥಿಕವಾಗಿ ಬೆಳಿತೀಯಾ, आर्थिक तरह से आप बढ़ने वाले हो, ನಿನ್ನ ಕುಟುಂಬ ಬೆಳೆಯುತ್ತೆ. आपके परिवार बढ़ने वाला है। ಹಲ್ಲೆಲೂಯಾ. हालेलुया। ದೇವರು ನಿನಗೆ ಪ್ರಕಟವಾಗ್ತಾ ಹೋಗ್ತಾನೆ. परमेश्वर आपको प्रकट होते हुए आ जाएगा। ಆಮೆನ್. ಮಾತಾಡುವುದಕ್ಕೆ ನಿನಗೆ ಕ್ವಾಲಿಫಿಕೇಶನ್, ಸ್ಥಾನ, ಮಾನ, ಶ್ರೀಮಂತಿಕೆ ಬೇಡ. ಹಲ್ಲೆಲೂಯಾ. ನಿನ್ನೊಂದಿಗೆ ದೇವರು ಮಾತಾಡುವುದಕ್ಕೆ ನೀನು ಮಾಡುತ್ತಿರುವ ಪ್ರಾರ್ಥನೆ, ನೀನು ಮಾಡುತ್ತಿರುವ ಸೇವೆ, ನೀನು ಮಾಡುತ್ತಿರುವ ಕಣ್ಣೀರಿನ ಪ್ರಾರ್ಥನೆ. ನಾನು ಜ್ಞಾನಿಗಳನ್ನು ಆರಿಸಿಕೊಂಡಿಲ್ಲ, ज्ञानियों को मैं चुना नहीं हूं। ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕಾಗಿ ಅಜ್ಞಾನಿಗಳನ್ನ ಆರಿಸಿಕೊಂಡಿದ್ದೆ. हालेलुया। आमेन। ನಾನು ದೊಡ್ಡವ ಅಂತ ದೇವರು ಆರಿಸಿಕೊಂಡಿಲ್ಲ. आप एक बड़े हो इसलिए आपको परमेश्वर आपको चुना नहीं है। ನೀನು ಸಣ್ಣವನಾಗಿದ್ದೀಯಾ, आप छोटे हो, ನಿನ್ನನ್ನು ದೊಡ್ಡವನಾಗಿ ಮಾಡಬೇಕಂತ ದೇವರು ಆರಿಸಿಕೊಂಡಿದ್ದ. आपको बड़ा करने के लिए परमेश्वर आपको चुना है।